हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ಮುಂಡಗೋಡನಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಸಭಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಉದ್ಘಾಟಿಸಿದರು. ತಹಶೀಲದಾರ ಶಂಕರಗೌಡಿ ಅಧ್ಯಕ್ಷತೆ ವಹಿಸಿದ್ದರು. ಉಪನ್ಯಾಸಕರಾಗಿ ಅಣ್ಣಪ್ಪ ತಳವಾರ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ತಾಲೂಕಾ ಮಹರ್ಷಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಸುರೇಶ್ ಕಲ್ಲೋಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ, ತಾಲೂಕಾ ಪಂಚಾಯತ್ ಅಧಿಕಾರಿ ಸೋಮಲಿಂಗಪ್ಪ ಚಬ್ಬಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂತೋಷ್ ಹಾಳಕಲ್ಲಾಪುರ್, ಪಶು ಆಸ್ಪತ್ರೆಯ ಗಡದ್ ಮುಖಂಡರಾದ ಚಿದಾನಂದ ಹರಿಜನ, ಹನುಮಂತ ಆರೆಗೊಪ್ಪ, ಹನುಮಂತ ಭಜಂತ್ರಿ, ಅಶೋಕ ಚಲವಾದಿ, ಮಂಜುನಾಥ ಪಾಟೀಲ, ಶ್ರೀಕಾಂತ ಸಾನು, ಬಿಬಿ ಜಾನ, ರಾಘವೇಂದ್ರ ಮಳಗೀಕರ, ರಾಘವೇಂದ್ರ ಟಪಾಲದವರ್, ಎಸ್ಡಿ ಮುಡೆಣ್ಣವರ್, ಮುನೇಶ್ ತಳವಾರ ಮುಂತಾದವರಿದ್ದರು. ಬ್ಲೂಮಿಂಗ್ ಬಡ್ಸ್ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆ, ಗೀತೆ ಮತ್ತು ನಾಡಗೀತೆ ಹಾಡಿದರು. ಆರಂಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಬಾಲಯ್ಯ ಸ್ವಾಗತಿಸಿದರು. ಶಿಕ್ಷಕ ಸುರೇಶ್ ಪೂಜಾರ್ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕಿ ಮಾಲತಿ ಪಾಳೇದವರ್, ಸಂಕ್ರಿಕೊಪ್ಪ, ಅಣ್ಣಪ್ಪ ತಳವಾರ್ ಹಾಗೂ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರಾಮನ ಆಯಣ ಅಂತ ಅರ್ಥ. ರಾಮನ ಆಯಣ ಅಂತಂದ್ರೇನು? ರಾಮನ ಆಯಣ ಅಂತಂದ್ರೆ ಚರಿತ್ರೆ, ಇತಿಹಾಸ ಅಂತ. ರಾಮನ ಚರಿತ್ರೆ ಅಥವಾ ಇತಿಹಾಸವನ್ನ ತಿಳಿಸುವಂಥದ್ದೇ ರಾಮಾಯಣ. ಇದನ್ನ ಜಗತ್ತಿನ ಶ್ರೇಷ್ಠ ಗ್ರಂಥಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಗ್ರಂಥ ಅದು ಮಹರ್ಷಿ ವಾಲ್ಮೀಕಿಯವರು ರಚಿಸಿರುವಂಥದ್ದು. ಗೀತೆಯನ್ನ ರಾಮನಿಗೆ ಕುಟೀರದಿಂದ ಒಪ್ಪಿಸುವಂತಹ ಸಮಯದಲ್ಲಿ ಹೇಳ್ತಾರೆ, ನಾನು ಇಂಥವ್ರ ಮಗ ಅಂತ, ಅಜ್ಞೇಯ ಮಗ ಅಂತೇಳಿ. ಆ ಸಮಯದಲ್ಲಿ ಆಗಿರುವಂಥದ್ದು ಏನಂತಂದ್ರೆ, ನಮಗ್ ಗೊತ್ತಾಗಿರೋದು, ರಾಮಾಯಣದಲ್ಲಿ ಗೊತ್ತಾಗಿರೋದು ವಾಲ್ಮೀಕಿ ಯಾರು, ಇವರು ಯಾರ ಮಗ, ಎಷ್ಟನೇ ಮಗ ಅನ್ನುವಂಥದ್ದು ವಾಲ್ಮೀಕಿ ಅಲ್ಲಿ ನಮಗೆ ತಿಳಿಸಿರ್ತಾರೆ. ಇನ್ನು ಕೆಲವೊಬ್ರು ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. ಏನಂತಂದ್ರೆ, ವಾಲ್ಮೀಕಿಯವರು ದರೋಡೆಗೋರು ಡಕಾಯಿತಿ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತೇಳಿ. ದಯವಿಟ್ಟು ಕುಲಬಾಂಧವರಲ್ಲಿ ನಾನೊಂದು ಮನವಿ ಮಾಡ್ತೀನಿ, ಇದನ್ನ ಹರಿಯಾಣ ಕೋರ್ಟ್ ಆಗಿರಲಿ, ಡೆಲ್ಲಿ ಹೈಕೋರ್ಟ್ ಆಗಿರಲಿ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಏನಂತೇಳಿ, ಡಕಾಯಿತ ಪದವನ್ನ, ದರೋಡೆ ಪದವನ್ನ ಉಪಯೋಗಿಸುವಂತಿಲ್ಲ ಮಹರ್ಷಿ ವಾಲ್ಮೀಕಿ ಅವರಿಗೆ ಅಂತೇಳಿ. ಆದ್ರೂ ಸಹಿತ ತಮಾಷೆಯಾಗಿ ಈ ಕುಲ ಬಾಂಧವರು ಕೂಡ ಮಾತಾಡ್ತಾ ಇರ್ತೀನಿ, ನಾನು ಕೂಡ ಕೇಳಿದ್ದೀನಿ ಆ ವಿಚಾರನ. ಸೊ ಹಾಗಾಗಿ ಇದನ್ನ ಕೋರ್ಟು ಉಪಯೋಗಿಸಿರೋದ್ರಿಂದ ಕುಲ ಬಾಂಧವರಲ್ಲಿ ಮನವಿ ಮಾಡೋದೇನಂತಂದ್ರೆ, ಅವರು ಡಕಾಯಿತ ಮಾಡ್ತಿದ್ರು, ದರೋಡೆ ಮಾಡ್ತಿದ್ರು ಅನ್ನುವಂಥ ಪದವನ್ನ ದಯವಿಟ್ಟು ಬಳಸಬಾರ್ದು ಅನ್ನೋದು ನನ್ನ ಸವಿನಯ ವಿನಂತಿ. ಬಹಳಷ್ಟು ಜನ ನಾವು ಈ ಸಮಾಜದಾಗ ಹುಟ್ಟೇವಿ ಅನ್ನೋಕ್ಕಿಂತ ನಾವೇನು ಸಾಧನೆ ಮಾಡ್ತೇವೆ ಅನ್ನೋದು ಮುಖ್ಯ. ಎಲ್ಲಾ ಸಮಾಜದಲ್ಲಿ ಹುಟ್ಟಿದ್ದಾರೆ, ಎಲ್ಲಾ ಮಹಾತ್ಮರ ಜಯಂತಿ ಮಾಡ್ತೇವೆ. ಅಕ್ಟೋಬರ್ ಗಾಂಧಿ ಜಯಂತಿ ಮಾಡ್ತೇವೆ, ಛತ್ರಪತಿ ಶಿವಾಜಿ ಮಾಡ್ತೇವೆ,
ಬಸವ ಜಯಂತಿ ಮಾಡ್ತೇವೆ, ಅಂಬೇಡ್ಕರ್ ಜಯಂತಿ ಮಾಡ್ತೇವೆ. ಎಲ್ಲಾ ಜಾತಿಯಲ್ಲೂ ಎಲ್ಲರೂ ಹುಟ್ಟಿ ಸಮಾಜಕ್ಕೆ ಕಾಣಿಕೆಯನ್ನ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿದಂತ ಮಹಾತ್ಮರ ಜಯಂತಿಯನ್ನ ಮಾಡ್ತೇವೆ. ಯಾವುದೇ ಮಹಾತ್ಮರ ಜಯಂತಿ ಅವರ ಜನ್ಮ ಅಥವಾ ಹಿಸ್ಟ್ರಿ ನೋಡಿದ್ರೆ ಬಡತನದಲ್ಲಿ ಹುಟ್ಟಿ ಅವಾಗಿನ ಕಾಲದಲ್ಲಿ ಸಾಧನೆಯನ್ನ ಮಾಡಿದ್ರು. ಅಂಬೇಡ್ಕರ್ ಬಗ್ಗೆ ಹೇಳಿದ್ರು ಅಣ್ಣಪ್ಪ, ಅವರು ಕಲಿಬೇಕಾರ ಎಷ್ಟು ತ್ರಾಸನ್ನ ಪಟ್ಟರು, ಎಷ್ಟು ಸಮಾಜ ಅವರಿಗೆ ತೊಂದರೆಯನ್ನ ಕೊಟ್ಟು, ಆದರೂ ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟು ಇವತ್ತ ನಾವು ನೀವು ಪ್ರಜಾಪ್ರಭುತ್ವ ಉಳಿಬೇಕಂದ್ರ ಅಂಬೇಡ್ಕರ್ ಅವರ ಕೊಡುಗೆ ದೊಡ್ಡ. ವಾಲ್ಮೀಕಿಯವರು ರಾಮಾಯಣವನ್ನ ಬರೆದು ಅವರು ಉದ್ಯೋಗ ಭೇಟಿಯಾಡಿ ಜೀವನವನ್ನ ನಡೆಸ್ತಿದ್ರು. ಅವರು ಚೇಂಜ್ ಆಗ್ಲಿಕ್ಕೆ ಒಬ್ಬ ಗುರು ಸಿಕ್ಕು ಇದೆಲ್ಲ ಮಾಡೋದು ತಪ್ಪು ನೀನು ಅಂತ ಹೇಳಿ ತಪಸ್ಸನ್ನ ಮಾಡಿ ಒಂದು ಗ್ರಂಥವನ್ನ ಬರೆದು ರಾಮಾಯಣವನ್ನ. ಬಹಳಷ್ಟು ನಾವೆಲ್ಲ ಈ ಹೇಳಿದ್ರ ಉಪನ್ಯಾಸಕರು ನಮ್ದೇ ಸಮಾಜಕ್ಕೆ ಹೋಗ್ಬಾರ್ದು, ಯಾರು ಜಯಂತಿ ಇರ್ತಿ ಎಲ್ಲ ಕಡೆ ನಾವು ಹೋಗ್ಬೇಕು ಅಂತೇಳಿ. ಜಯಂತಿ ಹೋಗೋದು ಸಹಜ, ಆದ್ರೆ ನಾವು ನಮ್ಮ ಮಕ್ಕಳನ್ನ ಯಾರಾದ್ರೂ ನೀವು ನನ್ನ ಮಗ ವಾಲ್ಮೀಕಿ ಆಗ್ಲಿ ಬೆಳೀಲಿ ಅಂತ ಯಾವ ತಾಯಿ ಹೇಳಂಗಿಲ್ಲ. ಏನ್ ಅಂಬೇಡ್ಕರ್ ಆಗಲಿ ಅಂತ ಹೇಳ್ತಿದೆ, ನೀವು ಹೇಳೋದೇನು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ನನ್ನ ಮಗ ಪಾವೆನ್ ಹೋಗ್ಲಿ ಹೇಳ್ತೀವಿ ಸಹಜ. ಆಗ ಧರ್ಮ ದೇಶ ರಕ್ಷಣೆ ಬಗ್ಗೆ ನಾವು ಹಿರಿಯರು ಇನ್ನೂ ಬಹಳಷ್ಟು ಯೋಚನೆಯನ್ನ ಮಾಡಬೇಕು. ಮಕ್ಕಳಿಗೆ ನಮ್ಮ ಸಮಾಜ ನಮ್ಮ ದೇಶದ ಸಂಸ್ಕೃತಿಯನ್ನ ಹೆಚ್ಚು ಕಲಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು. ಮಹಾತ್ಮನ ಜಯಂತಿಯನ್ನ ಮಾಡ್ತೇವೆ, ಮಕ್ಕಳಿಗೆ ಅದರ ಬಗ್ಗೆ ನಾವು ಅರಿವನ್ನ ಮೂಡಿಸುವಂತದನ್ನ ಮಾಡಬೇಕು. ಮಹಾತ್ಮರ ಜಯಂತಿಯನ್ನ ಆಚರಣೆ ಮಾಡುವುದರ ಜೊತೆಗೆ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನೀವು ನಡೆಯೋಣ ಅಂತ ಹೇಳಿ ನಿಮ್ಗೆಲ್ಲ ಧನ್ಯವಾದ ಹೇಳಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶದ ಮೊದಲ ಕವಿ ಸಾಹಿತ್ಯ ಅಂತೇಳಿ ಪರಿಗಣನೆ ನಾವು ಮಾಡ್ತೀವಿ. ಅವರು ಇಡೀ ಜಗತ್ತಿಗೆ ಒಂದು ಶ್ರೇಷ್ಠ ಗ್ರಂಥ ಅಂತೇಳಿ ಪರಿಗಣನೆ ಆಗುವಂತ ರಾಮಾಯಣವನ್ನು ರಚಿಸಿರುವ ಅಂತ ಹೇಳ್ತೀವಿ. ಅಲ್ಲದೆ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣದಲ್ಲಿ ಒಂದು ಪಾತ್ರವಾಗಿ ಬರ್ತಾರೆ. ಉತ್ತರ ರಾಮಾಯಣದಲ್ಲಿ ಉತ್ತರಕಾಂಡ ಅಂತ ಕರಿತೀವಿ. ಅದರಲ್ಲಿ ಸೀತೆಯನ್ನ ಸಾಕಿ ಲವಕುಶರನ್ನ ಬೆಳೆಸುವಂತ ಒಂದು ಒಬ್ಬ ವ್ಯಕ್ತಿಯಾಗಿ ಅವರು ಕಂಡು ಬರ್ತಾರೆ. ಬುಧ ಕೌಶಿಕ ಅಂತೇಳಿ ಋಷಿ ಏನಾದಲ್ಲ, ಬುಧ ಕೌಶಿಕ ಋಷಿ ಶ್ರೀರಾಮ ರಕ್ಷಾ ಸ್ತೋತ್ರ ಅಂತ ಒಂದು ಗ್ರಂಥ ಬರೀತಾರೆ. ಅದರಲ್ಲಿ ವಾಲ್ಮೀಕಿಯವರ ಕುರಿತು ಒಂದು ಅದ್ಭುತವಾದಂತಹ ಶ್ಲೋಕವನ್ನ ಬುಧ ಕೌಶಿಕ ಋಷಿ ಹೇಳ್ತಾರೆ. ಕೂಜಂತಂ ರಾಮ ರಾಮೇತಿ ಮಧುರ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಅಂತ ಹೇಳ್ತಾರೆ. ಕಾವ್ಯವೆಂಬ ಮರದ ಮೇಲೆ ಕುಳಿತು, ಕಾವ್ಯ ಅಂದ್ರೆ ರಾಮಾಯಣ, ರಾಮಾಯಣ ಅನ್ನುವ ಮರದ ಮೇಲೆ ಕುಳಿತು ರಾಮ ರಾಮ ಎನ್ನುವ ಶ್ಲೋಕವನ್ನ ಅಥವಾ ಧ್ವನಿಯನ್ನ ಇಂಪಾಗಿ ಹಾಡುತ್ತಿರುವ ವಾಲ್ಮೀಕಿ ಎಂಬ ಕೋಗಿಲಿಗೆ ನಾನು ನಮಸ್ಕರಿಸುವೆ ಅಂತ ಹೇಳ್ತಾರೆ. ರಾಮಾಯಣ ಕಾವ್ಯವನ್ನು ನಾವು ಓದಿದಾಗ ಅದರಲ್ಲಿ ಪಾತ್ರಗಳ ಮೂಲಕ ವಾಲ್ಮೀಕಿ ಋಷಿಯ ಉದ್ದೇಶ ಏನಿದೆ ಅಂದ್ರೆ ಪಾತ್ರಗಳ ಮೂಲಕ ಮೌಲ್ಯಗಳನ್ನ ಹೇಳಬಹುದು, ನಾವು ನೈತಿಕ ಮೌಲ್ಯಗಳನ್ನ ಹೇಳಬಹುದು. ರಾಮಾಯಣದಲ್ಲಿ ಎಲ್ಲಕ್ಕೂ ಉತ್ತರ ಇದೆ. ಅಣ್ಣ ಆದವರು ಹೇಗಿರಬೇಕು, ತಮ್ಮ ಆದವ ಹೇಗಿರಬೇಕು, ಹೆಂಡತಿ ಮತ್ತು ಗಂಡ ಆದವರು ಹೇಗಿರಬೇಕು, ತಂದೆ ಆದವನ ಕರ್ತವ್ಯವೇನು, ಹೀಗೆ ಎಲ್ಲ ಸಂಬಂಧಗಳ ಧರ್ಮ ಏನು ಅಂತಂದ್ರೆ ಕರ್ತವ್ಯಗಳೇನು ಅಂತಕ್ಕಂಥದ್ದು ರಾಮಾಯಣದಲ್ಲಿ ಬರುವ ಪಾತ್ರಗಳ ಮೂಲಕ ರಾಮ ವಾಲ್ಮೀಕಿ ಮಹರ್ಷಿಗಳು ಚಿತ್ರಿಸ್ತಾ ಹೋಗ್ತಾರೆ. ಮತ್ತು ಇಡೀ ರಾಮಾಯಣವನ್ನು ಓದ್ತಾ ಹೋದಾಗ ಭಾರತ, ಲಂಕಾ ಈ ರೀತಿ ಇಡೀ ನಮ್ಮ ದೇಶದ ವರ್ಣನೆ ಅದರಲ್ಲಿದೆ. ಹನುಮಂತ ಹುಟ್ಟಿದ ಪ್ರದೇಶ ಕಿಷ್ಕಿಂಧೆ ನಾವು ಹಂಪಿ ಅಂತ ಕರಿತೀವಿ, ಅದರ ವರ್ಣನೆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮಾಡ್ತಾರೆ. ಇಲ್ಲಿವರೆಗೆ ಮಾತಾಡಿದವರು
ಆ, ರಾಮ ಮತ್ತು ವಾಲ್ಮೀಕಿ ಮಹರ್ಷಿ ಮತ್ತು ರಾಮಾಯಣ ಎರಡು ಜಗತ್ತಿಗೆ ಸೇರಿದ್ದು ಒಂದು ಸಮುದಾಯ ಅಥವಾ ಒಂದು ವರ್ಗಕ್ಕೆ ಸೇರಿದ್ದಲ್ಲ ಅಂತ ಹೇಳಿದ್ದಾರೆ. ಹೌದು, ಯಾವುದೇ ಮಹಾಪುರುಷ ಒಬ್ಬ ಒಂದು ಸಮುದಾಯಕ್ಕೆ ಸೇರುವಂಥದ್ದು ಅದು ಅವರನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಒಬ್ಬ ಮಹಾಪುರುಷ ಒಂದು ಜಗತ್ತಿಗೆ ಇಡೀ ಸಮಾಜಕ್ಕೆ ಸೇರುವಂಥದ್ದು. ರಾಮಾಯಣ ಇಡೀ ಜಾಗತಿಕವಾಗಿ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವಂಥ ಗ್ರಂಥ. ಅಂತಹ ಗ್ರಂಥವನ್ನು ಕೊಟ್ಟಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ನಾವು ಇವತ್ತು ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿಯವರ ಕುರಿತಾಗಿ ಹೆಚ್ಚು ಹೆಚ್ಚು ತಿಳಿಯುವ ಪ್ರಯತ್ನವನ್ನು, ರಾಮಾಯಣ ಕುರಿತಾಗಿ ಹೆಚ್ಚು ಹೆಚ್ಚು ತಿಳಿಯುವ ಪ್ರಯತ್ನವನ್ನು ನಾವು ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೆ ವಾಲ್ಮೀಕಿ ಜಯಂತಿ ಶುಭಾಶಯಗಳು. ನಮಸ್ಕಾರ.